ವೀಕ್ಷಕರೇ ನಮಸ್ಕಾರ. ನಾನಿವತ್ತಿರೋದು ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 38 ಕಿಲೋಮೀಟರ್ HD ಕೋಟೆ ರಸ್ತೆಯಲ್ಲಿ ಹಂಪಾಪುರಕ್ಕೆ ಹಾದು ಬಂದ ನಂತರ ಎಡಭಾಗದಲ್ಲಿ ಇರುವಂತಹ ಅಗ್ರಿಕಲ್ಚರ್ ಲ್ಯಾಂಡ್, ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ಗಿರುವಂಥದ್ದು 2 ಎಕರೆ 9 ಕುಂಟೆ ಇದರ ಪೂರ್ಣ ವಿಸ್ತೀರ್ಣ. ಅಂದರೆ 2 acre 9 ಗುಂಟಾಸ್ ಅಗ್ರಿಕಲ್ಚರ್ ಲ್ಯಾಂಡ್ ಇಟ್ ಇಸ್ ಫಾರ್ ಸೇಲ್. ಇದರ ಏನೇನಿದೆ ಅಂತ ವಿಚಾರಕ್ಕೆ ಬಂದಾಗ ಈ ಟೋಟಲ್ 2 acre 9 ಗುಂಟಾಸ್ಗೂ ಸಹ ಇವರು ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಹಾಕಿದ್ದಾರೆ. ಬೋರ್ವೆಲ್ ಇದೆ. 140 ಫೀಟ್ ಟು 160 ಫೀಟ್ ಡ್ರಿಲ್ ಮಾಡಿರುವಂತಹ ಬೋರ್ವೆಲ್. 1.5 to 2 ಇಂಚ್ ತನಕನೂ ನೀರು ಸಿಗುತ್ತೆ, ನೀರಿದೆ ಈಗ. ಮತ್ತು ಇದರ ಮುಂಭಾಗದಲ್ಲಿ ನೀವು ನೋಡ್ತಾ ಇರುವಂತಹ ಇದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ನೀವು ನೋಡ್ತಾ ಇರೋದು ಇದು ಮುಂಭಾಗದಲ್ಲಿ, ಅಂದರೆ ಇದರ ಎಂಟ್ರೆನ್ಸ್ ಮುಂಭಾಗದಲ್ಲಿ ಇರುವಂಥದ್ದು ಸರಿಸುಮಾರು 45 ಅಡಿ ರಸ್ತೆ. ಯೂಶಲಿ ವೆರಿ ಟಫ್ ಟು ಗೆಟ್, ಅಂದರೆ ಬಹಳ ಕಷ್ಟ ಈ ಥರ ದೊಡ್ಡ ರಸ್ತೆ ಇರುವಂಥದ್ದು. ಸಿಂಗಲ್ ಓನರ್ ಇದ್ದಾರೆ, ಮೈಸೂರು ನಿವಾಸಿನೇ ಆಗಿರುವಂಥವ್ರವರು. ಈ ಕಡೆ ನೋಡಿ, ನೀವು ತೋರಿಸ್ತಾ ಇರುವಂಥದ್ದು ಇಲ್ಲಿ 2 ಎಕರೆ 2 ಕುಂಟೆ ಇದೆ ಇದ್ರ ಮುಂಭಾಗದಲ್ಲಿ. ಅಂದರೆ ಇದು ಸಹ ಇವ್ರಿಗೆ ಸೇರಿರುವಂಥದ್ದು. ಮಧ್ಯದಲ್ಲಿ ರೋಡ್ ಇದೆ, ಇದು ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಆಗಿದೆ, ಇದಕ್ಕೂ ಬೌಂಡ್ರಿ ಮಾರ್ಕಿಂಗ್ ಆಗಿದೆ. ಇದೂ ಸಹ ಸೇಲ್ಗಿರುವಂಥದ್ದು. ಇದು ಎರಡೂ ಒಬ್ಬರದೇ. ಟೋಟಲ್ ಇದೆರಡೂ ಸೇರಿ ಇಟ್ ಈಸ್ ಅಬೌಟ್ 2 acres and 9 ಗುಂಟಾಸ್. ಓಕೆ, ಮೈಸೂರು ಮಧ್ಯಭಾಗದಿಂದ ಈಗಾಗಲೇ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು 45 to 45 ಮಿನಿಟ್ಸ್ ಆಗುತ್ತೆ. 38 ಕಿಲೋಮೀಟರ್ ಇದೆ. ಇದು ಮೈಸೂರು HD ಕೋಟೆ ರಸ್ತೆಯಲ್ಲಿರುವಂತಹ ಹಂಪಾಪುರ ಗ್ರಾಮಕ್ಕೆ ಸೇರಿರುವಂತಹ ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ಗಿರುವಂಥದ್ದು. ಇಲ್ಲಿ ನೀವು ನಿಮ್ಮ ಕನಸಿನ ಫಾರ್ಮ್ ಹೌಸ್ ಮಾಡ್ಕೋಬೋದು, ಅಥವಾ ಅಗ್ರಿಕಲ್ಚರ್ ಮಾಡಬೇಕು ಅಂತ ಇರೋರಿಗೂ ಸಹ ಈಗ ಎಲೆಕ್ಟ್ರಿಸಿಟಿ ಇದೆ, ರೋಡ್ ಆಕ್ಸೆಸಿಬಿಲಿಟಿ ಇದೆ, ಹತ್ತಿರದಲ್ಲೇ ಹಂಪಾಪುರ ಊರು ಸಹ ಇದೆ. ಮೈಸೂರಿಂದ ನೀವು ಆಗ್ಬಿಟ್ಟು ಇಲ್ಲಿಗೆ 45 ನಿಮಿಷಗಳಲ್ಲಿ ಇಲ್ಲಿಗೆ ಬಂದು ಸೇರಬಹುದು. ಎಲ್ಲ ನಿಮಗೆ ಸೂಕ್ತವಾಗಿರುವಂಥದ್ದು. ನೀವು ಅಗ್ರಿಕಲ್ಚರ್ ಮಾಡೋಕ್ಕೂ ವಾಟ್ರ್ ಇದೆ, ಎಲೆಕ್ಟ್ರಿಸಿಟಿ ಇದೆ. ಇಲ್ಲಿ ಒಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡಲಿಕ್ಕೂ ಬಹಳ ಚೆನ್ನಾಗಿದೆ. ಗೆಟ್ ಅವೇ ಟು ಮೈಸೂರು ಜಸ್ಟ್ ಅಬೌಟ್ 45 ಮಿನಿಟ್ಸ್. ಆಸಕ್ತರು ಇದನ್ನು ಕೊಳ್ಳಿಕ್ಕೆ ಆಸಕ್ತರು, ಇದು ಜಾಗ ನೋಡಬೇಕು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಇರೋರು ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸ್ಬೋದು. ನಾವು ವಾಟ್ಸಪ್ ಸಹ ಮಾಡ್ಬೋದು, ಉತ್ತರಿಸ್ತೀವಿ. ನಾನು ಇದೇ ಥರ ವೀಡಿಯೋಗಳನ್ನ ತೊಗೊಂಡು ನನ್ನ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಬಾಯ್.